ನಾವು ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನಾವೇನು ಫುಟ್ಬಾಲ್ ಅಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕೆ.ಎನ್. ರಾಜಣ್ಣ ಅವರು ನಾವೇನು ಗುಲಾಮರಲ್ಲ. ಯಾಕೆ ಸರ್ ಹೈಕಮಾಂಡ್ ನಾಯಕರು ಅಷ್ಟೊಂದು ನಿಮ್ಮ ಮೇಲೆ ದರ್ಪ ತೊಂದ ಇದಾರೆ ಅಂತ? ಇಲ್ಲ, ಅವ್ರದ್ದು ಏನೋ ಹೇಳಿರಲ್ಲ, ಅವ್ರು ಯಾಕೆ ಅಸಮಾಧಾನ ಇದಾರೆ ಅಂತ ಗೊತ್ತಿದೆ. ಅದು ಅವರು ಉಸ್ತುವಾರಿ ಚೇಂಜ್ ಮಾಡಿದಕ್ಕೆ ಅವರು ಸಮಾನ ಇದ್ದಾರೆ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ. ಅದು ಅದನ್ನ ಬಿಟ್ಟು ಬೇರೆ ಪ್ರಕಾಶ್ ಹುಕ್ಕೇಂದ್ರ ಇಲ್ಲವೇ ಇಲ್ಲ. ಕೆ.ಎನ್. ರಾಜಣ್ಣ ಅವರು ಹೇಳಿದ್ರು ಸರ್, ನನ್ನ ಹೈಕಮಾಂಡ್ ಗುಲಾಮರಲ್ಲ ಎಲ್ಲ ಹೇಳಿದ್ರೆ ಸರಿಪಡಿಸುವಂತ ಮಾಡ್ಬೇಕಾಗತ್ತೆ. DCM CM ಕರೆದು ಮಾತಾಡ್ಬೇಕು, ಅವ್ರ ಜೊತೆ ಏನು ಸಮಸ್ಯೆ ಇದೆ ಕೇಳಬೇಕಷ್ಟೇ. ಕೇಳಿ ಸಮಸ್ಯೆ ಪರಿಹಾರ ಮಾಡ್ಬೇಕಷ್ಟೇ. ಈಗ ಅದು ಬಿಟ್ಟರೆ ಬೇರೆ ಇಲ್ಲ. ರಾಜಕೀಯಲಿಂತ ಹೇಳಿಕೆಗಳು ಸಹ ಬರ್ತಾನೆ ಇರ್ತಾವೆ, ಪರಿಹಾರ ಮಾಡ್ತಾನೆ ಹೋಗ್ಬೇಕಷ್ಟೇ. ಅದಕ್ಕೇನು ಬೇರೆ ಪರಿಹಾರ ಇಲ್ಲ. ಮಾತಾಡಿದ್ದಾರೆ, ನಾವು ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನಾವೇನು ಫುಟ್ಬಾಲ್ ಅಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕೆ.ಎನ್. ರಾಜಣ್ಣ ಅವರು ನಾವೇನು ಗುಲಾಮರಲ್ಲ. ಯಾಕೆ ಸರ್ ಹೈಕಮಾಂಡ್ ನಾಯಕರು ಅಷ್ಟೊಂದು ನಿಮ್ಮ ಮೇಲೆ ದರ್ಪ ತೊಂದ ಇದಾರೆ ಅಂತ? ಇಲ್ಲ, ಅವ್ರದ್ದು ಏನೋ ಹೇಳಿರಲ್ಲ, ಅವ್ರು ಯಾಕೆ ಅಸಮಾಧಾನ ಇದಾರೆ ಅಂತ ಗೊತ್ತಿದೆ. ಅದು ಅವರು ಉಸ್ತುವಾರಿ ಚೇಂಜ್ ಮಾಡಿದಕ್ಕೆ ಅವರು ಸಮಾನ ಇದ್ದಾರೆ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ. ಅದು ಅದನ್ನ ಬಿಟ್ಟು ಬೇರೆ ಪ್ರಕಾಶ್ ಹುಕ್ಕೇಂದ್ರ ಇಲ್ಲವೇ ಇಲ್ಲ. ಕೆ.ಎನ್. ರಾಜಣ್ಣ ಅವರು ಹೇಳಿದ್ರು ಸರ್, ನನ್ನ ಹೈಕಮಾಂಡ್ ಗುಲಾಮರಲ್ಲ ಎಲ್ಲ ಹೇಳಿದ್ರೆ ಸರಿಪಡಿಸುವಂತ ಮಾಡ್ಬೇಕಾಗತ್ತೆ. DCM CM ಕರೆದು ಮಾತಾಡ್ಬೇಕು, ಅವ್ರ ಜೊತೆ ಏನು ಸಮಸ್ಯೆ ಇದೆ ಕೇಳಬೇಕಷ್ಟೇ. ಕೇಳಿ ಸಮಸ್ಯೆ ಪರಿಹಾರ ಮಾಡ್ಬೇಕಷ್ಟೇ. ಈಗ ಅದು ಬಿಟ್ಟರೆ ಬೇರೆ ಇಲ್ಲ. ರಾಜಕೀಯಲಿಂತ ಹೇಳಿಕೆಗಳು ಸಹ ಬರ್ತಾನೆ ಇರ್ತಾವೆ, ಪರಿಹಾರ ಮಾಡ್ತಾನೆ ಹೋಗ್ಬೇಕಷ್ಟೇ. ಅದಕ್ಕೇನು ಬೇರೆ ಪರಿಹಾರ ಇಲ್ಲ. ಮಾತಾಡಿದ್ದಾರೆ, ನಾವು ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನಾವೇನು ಫುಟ್ಬಾಲ್ ಅಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕೆ.ಎನ್. ರಾಜಣ್ಣ ಅವರು ನಾವೇನು ಗುಲಾಮರಲ್ಲ. ಯಾಕೆ ಸರ್ ಹೈಕಮಾಂಡ್ ನಾಯಕರು ಅಷ್ಟೊಂದು ನಿಮ್ಮ ಮೇಲೆ ದರ್ಪ ತೊಂದ ಇದಾರೆ ಅಂತ? ಇಲ್ಲ, ಅವ್ರದ್ದು ಏನೋ ಹೇಳಿರಲ್ಲ, ಅವ್ರು ಯಾಕೆ ಅಸಮಾಧಾನ ಇದಾರೆ ಅಂತ ಗೊತ್ತಿದೆ. ಅದು ಅವರು ಉಸ್ತುವಾರಿ ಚೇಂಜ್ ಮಾಡಿದಕ್ಕೆ ಅವರು ಸಮಾನ ಇದ್ದಾರೆ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥ ವಿಚಾರ ಅಷ್ಟೇ. ಅದು ಅದನ್ನ ಬಿಟ್ಟು ಬೇರೆ ಪ್ರಕಾಶ್ ಹುಕ್ಕೇಂದ್ರ ಇಲ್ಲವೇ ಇಲ್ಲ. ಕೆ.ಎನ್. ರಾಜಣ್ಣ ಅವರು ಹೇಳಿದ್ರು ಸರ್, ನನ್ನ ಹೈಕಮಾಂಡ್ ಗುಲಾಮರಲ್ಲ ಎಲ್ಲ ಹೇಳಿದ್ರೆ ಸರಿಪಡಿಸುವಂತ ಮಾಡ್ಬೇಕಾಗತ್ತೆ. DCM CM ಕರೆದು ಮಾತಾಡ್ಬೇಕು, ಅವ್ರ ಜೊತೆ ಏನು ಸಮಸ್ಯೆ ಇದೆ ಕೇಳಬೇಕಷ್ಟೇ. ಕೇಳಿ ಸಮಸ್ಯೆ ಪರಿಹಾರ ಮಾಡ್ಬೇಕಷ್ಟೇ. ಈಗ ಅದು ಬಿಟ್ಟರೆ ಬೇರೆ ಇಲ್ಲ. ರಾಜಕೀಯಲಿಂತ ಹೇಳಿಕೆಗಳು ಸಹ ಬರ್ತಾನೆ ಇರ್ತಾವೆ, ಪರಿಹಾರ ಮಾಡ್ತಾನೆ ಹೋಗ್ಬೇಕಷ್ಟೇ. ಅದಕ್ಕೇನು ಬೇರೆ ಪರಿಹಾರ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.